ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಭೂಮಿ ಯಾವಾಗ ಸೃಷ್ಟಿಯಾಯಿತು, ಇದರ ಮೇಲೆ ಮನುಷ್ಯ ಮೊಟ್ಟ ಮೊದಲನೇ ಬಾರಿಗೆ ಹೇಗೆ ಬಂದ, ಯಾವಾಗ ಬಂದ, ಇವ್ಯಾವುದರ ಒಂದು ಸರಿಯಾದಂತಹ ನಿಖರವಾದಂತಹ ಒಂದು ಮಾಹಿತಿ ನಮಗಿಲ್ಲ. ಆದರೆ ಮನುಷ್ಯ ಮಾತ್ರ ಸಾಯ್ತಾ ಇದ್ದಾನೆ. ಆದರೂ ಕೂಡ ಮನುಷ್ಯನ ಒಂದು ಸಂತತಿ ಇನ್ನೂ ಕೂಡ ಸತ್ತಿಲ್ಲ. ಮನುಷ್ಯ ತಾನು ಇರುವಾಗಲೇ ತನ್ನ ಸಂತತಿಯನ್ನು ಬೆಳೆಸಿ, ಹಾಗೆ ತಾನು ಹೋದ ನಂತರ ಆ ಸಂತತಿ ಉಳಿದು ಮುಂದಿನ ಪೀಳಿಗೆಯನ್ನು ಬೆಳೆಸುವಂತೆ ದಾರಿಯನ್ನು ಮಾಡಿಕೊಡೋ ರೀತಿಯಲ್ಲಿ ಅವನು ಅವುಗಳಿಗೆ ಬುದ್ಧಿಯನ್ನು ಹೇಳಿ ಅವನು ತಾನು ಮರೆಯಾಗ್ತಾನೆ. ಇದು ಬಹಳ ವಿಚಿತ್ರ ಅನಿಸಿದ್ರು ಕೂಡ ಬಹಳ ಸತ್ಯ. ಈ ಒಂದು ವಿಚಿತ್ರವಾದಂತಹ ವಿಷಯದಲ್ಲಿ ಮನುಜ ಅಳಿತಾನೆ, ಆದರೆ ಮನುಜ ಸಂತಾನ ಮಾತ್ರ ಅಳಿಯಲ್ಲ ಅನ್ನುವಂತಹ ಮಾತನ್ನು ಡಿ ವಿ ಜಿಯವರು ಈ ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಈ 122ನೇ ಕಗ್ಗ ಹೀಗಿದೆ. ಜನಿಸಿದುದು ಮೃತಿಯ ನೆಳಸದೆ ಕುಲವ ಬೆಳೆಸುವುದು, ಒಣಗಿದಂತಿರುವ ತೃಣಮೂಲ ಮೊಳೆಯುವುದು. ಮನುಜರಳಿವರು ಮನುಜ ಸಂತಾನ ನಿಂತಿಹುದು, ಅಣಗದಾತ್ಮದ ಸತ್ವ ಮಂಕುತಿಮ್ಮ ಮಂಕುತಿಮ್ಮ. ಜನಿಸಿದುದು ಮೃತಿಯ ನೆಲೆಸದೆ ಕುಲವ ಬೆಳೆಸುವುದು. ಈ ಒಂದು ಕಗ್ಗ ಜೀವನದ ಅವಿಚ್ಛಿನ್ನ ಪ್ರವಾಹ, ಆತ್ಮನ ನಿತ್ಯತ್ವ, ಸುಂದರವಾದ ಸಂಸಾರದ ಚಕ್ರವನ್ನು ಅದ್ಭುತವಾಗಿ ಚಿತ್ರಿಸುತ್ತೆ. ಮನುಷ್ಯರು ಸಾಯ್ತಾರೆ, ಆದರೆ ಜೀವನದ ಸರಪಳಿ ನಿಲ್ಲೋದಿಲ್ಲ. ಆತ್ಮ ಎಂದಿಗೂ ಕೂಡ ನಾಶವಾಗೋದಿಲ್ಲ ಅಂಥೇಳಿ. ಜನಿಸಿದುದು ಮೃತಿಯ ನೆಲೆಸದೆ ಕುಲವ ಬೆಳೆಸುವುದು. ಜೀವನ ಎಂದರೆ ಮರಣದತ್ತ ಸಾಗುವಂತಹ ಒಂದು ಪ್ರಕ್ರಿಯೆ. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಕೂಡ ಸಾಯಲೇಬೇಕು. ಅದಕ್ಕೋಸ್ಕರ ಹೇಳೋದು, ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ಅಂಥೇಳಿ. ಯಾವ ವ್ಯಕ್ತಿ ಈ ಪ್ರಪಂಚದಲ್ಲಿ ಹುಟ್ಟುತ್ತಾನೋ, ಯಾವ ಜೀವಿ ಈ ಪ್ರಪಂಚದಲ್ಲಿ ಹುಟ್ಟುತ್ತೋ, ಅದಕ್ಕೆ ಒಂದಲ್ಲ ಒಂದು ದಿವಸ ಸಾಯಲೇಬೇಕು ಅನ್ನೋವಂಥದ್ದು. ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳುವಂಥ ಮಾತು. ಅಲ್ಲಿ ಹೇಳಬೇಕಾದ್ರೆ ಭಗವದ್ಗೀತೆಯಲ್ಲಿ ಗೀತಾಚಾರ್ಯರು ಇನ್ನೊಂದು ಮಾತನ್ನು ಹೇಳ್ತಾರೆ. ಆತ್ಮಕ್ಕೆ ಸಾವಿಲ್ಲ, ಈ ಶರೀರ ಮಾತ್ರ ನಶ್ವರ ಅಂಥೇಳಿ. ಶರೀರ ಜೀರ್ಣ ಆಗಿ ಸತ್ತೋಗುತ್ತೆ, ಆದರೆ ಆತ್ಮ ಮಾತ್ರ ಎಂದೂ ಕೂಡ ಸಾಯಲ್ಲ ಅಂತ. ಜೀವನ ಅಂದರೆ ನಾನು ಆಗಲೇ ಹೇಳಿದಾಗೆ ಮರಣದತ್ತ ಸಾಗುವಂತಹ ಒಂದು ಪ್ರಕ್ರಿಯೆ. ಆದರೆ ವ್ಯಕ್ತಿ ಮರಣವಾದರೂ ಕೂಡ ಅವನ ಕುಲ, ವಂಶ, ಪರಂಪರೆ ಮುಂದುವರಿತಾ ಹೋಗುತ್ತಲ್ವಾ. ನಾನಾಗಲೇ ಹೇಳಿದಾಗೆ ಹುಟ್ಟಿದವನು ಮರಣ ಹೊಂದುವುದು ನಿಶ್ಚಿತ, ಮರಣವಾದವನು ಮತ್ತೆ ಹುಟ್ಟುವುದು ಕೂಡ ನಿಶ್ಚಿತ ಅಂಥೇಳಿ. ಒಣಗಿದಂತಿರುವ ತೃಣಮೂಲ ಮೊಳೆಯುವುದು. ಒಣಗಿದ ಹುಲ್ಲಿನ ಬೇರು ಕೂಡ ಮತ್ತೆ ಮೊಳಕೆ ಹೊಡೆಯುತ್ತೆ. ಯೋಚನೆ ಮಾಡಿ ನೋಡಿ, ಬಿಸಿಲಿನ ಧಗೆಗೆ ಒಣಗಿ ಸತ್ವವನ್ನೇ ಕಳ್ಕೊಂಡಂತಹ ಹುಲ್ಲಿನ ಒಂದು ಅಂಶ, ತೃಣ, ಒಂದು ಸಾರ್ತಿ ಬೀಳುವಂತಹ ಮಳೆಯ ಒಂದು ತಂಪಿಗೆ ಹೇಗೆ ಬೇರನ್ನು ಕೂಡ ಮತ್ತೆ ಬೆಳೆಸ್ಕೊಳ್ತಾ ಅದು ಇಡೀ ಪ್ರಕೃತಿಯನ್ನು, ಇಡೀ ಒಂದು ಭೂಮಿಯನ್ನು ಹಸಿರನ್ನಾಗಿ ಮಾಡುತ್ತಲ್ವಾ. ಇದು ಪ್ರಕೃತಿಯ ಒಂದು ಪುನರ್ಜನ್ಮದ ಚಕ್ರ ಅಂದರೆ ತಪ್ಪಾಗಲ್ಲ. ನಾವು ನೋಡಿದಂತೆ ಜೀವನ ಕೊನೆಗೊಳ್ತಾ ಇದ್ದರೂ ಕೂಡ ಅದರೊಳಗೆ ಹೊಸ ಜೀವನದ ಬೀಜ ಯಾವತ್ತೂ ಕೂಡ ಅಡಕವಾಗಿರುತ್ತೆ. ನೋಡಿ, ಬೇಸಿಗೆಯಲ್ಲಿ ಒಣಗಿದಂತಹ ಗದ್ದೆ ಮಳೆ ಬಂದಾಗ ಮತ್ತೆ ಹಸಿರಾಗಲ್ವಾ. ಈ ಒಂದು ಪುರಾಣದ ಉದಾಹರಣೆಯನ್ನು ತಗೊಂಡ್ರೆ, ಪ್ರಹ್ಲಾದನ ಕಥೆಯಲ್ಲಿ ಹಿರಣ್ಯಕಶಿಪಿನ ಹಿಂಸೆಗಳ ನಡುವೆ ಭಕ್ತಿ ಎಂದಿಗೂ ನಾಶವಾಗಲಿಲ್ಲ. ಆತನ ಕ್ರೂರತೆ ಹೆಚ್ಚಾದಷ್ಟು, ಆತನ ಹಿಂಸೆಗಳು ಹೆಚ್ಚಾದಷ್ಟು ಅದು ಮತ್ತೆ ಮತ್ತೆ ಪ್ರಕಾಶಿಸೋಕೆ ಶುರುವಾಯಿತು. ಅದು ಯಾವತ್ತೂ ಕೂಡ ಕೊನೆಗೊಳ್ಳಿಲ್ಲ. ಮನುಜರಳಿಯುವರು ಮನುಜ ಸಂತಾನ ನಿಂತಿಹುದು. ಮನುಷ್ಯರು ಸಾಯ್ತಾ ಹೋಗ್ತಾರೆ, ಆದರೆ ಅವರ ಸಂತಾನ ಮಾತ್ರ ಬದುಕ್ತಾ ಇರುತ್ತೆ, ಮುಂದುವರಿತಾ ಹೋಗುತ್ತೆ. ಇದು ಸಂಸಾರದ ನಿರಂತರತೆಯ ಚಿಹ್ನೆ. ಮಹಾನ್ ವ್ಯಕ್ತಿಗಳು ಇಲ್ಲವಾದರೂ ಕೂಡ ಅವರ ವಿಚಾರಗಳು, ಅವರ ಮೌಲ್ಯಗಳು, ತಾವು ನಡೆದು ಬಂದಂತಹ ದಾರಿಯನ್ನು ಅವರು ಆಧಾರವಾಗಿಟ್ಕೊಂಡು ಆ ಒಂದು ಮೌಲ್ಯಗಳ ಜೊತೆಯಲ್ಲಿ, ವಿಚಾರಗಳ ಜೊತೆಯಲ್ಲಿ ಇಲ್ಲದಿದ್ದರೂ ಕೂಡ ಆತ ಬದುಕೋಂಗೆ ಮಾಡಲ್ವಾ. ಉದಾಹರಣೆಗೆ ನೋಡಿ, ಮಹಾತ್ಮ ಗಾಂಧಿ ಅವರ ಶರೀರ ಇಲ್ಲದಿದ್ದರೂ ಕೂಡ
ಅವರ ಆದರ್ಶಗಳು ಮಾತ್ರ ಇಂದಿಗೂ ಜೀವಂತ. ಅಣುಗದಾತ್ಮದ ಸತ್ವ, ಇದು ಈ ಕಗ್ಗದ ಹೃದಯ ಅಂತ. ಈ ಎಪಿಗ್ರಮ್ಯಾಟಿಕ್ ಸೆಂಟೆನ್ಸಲ್ಲಿ ಆತ್ಮ ಎಂದಿಗೂ ಅಣಗುವುದಿಲ್ಲ, ಅಂದರೆ ನಾಶವಾಗುವುದಿಲ್ಲ ಅಂಥೇಳಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪ್ಯೋ ನ ಶೋಷಯತಿ ಮಾರುತಃ. ಈ ಆತ್ಮವನ್ನು ಆಯುಧಗಳು ತುಂಡು ಮಾಡುವುದಿಲ್ಲ, ಇವನ್ನು ಬೆಂಕಿ ಸುಡೋದಿಲ್ಲ, ಇವನ್ನು ನೀರು ನೆನೆಸೋದು ಕೂಡ ಇಲ್ಲ, ಗಾಳಿಯು ಇದನ್ನು ಒಣಗಿಸೋದಿಲ್ಲ ಅಂಥೇಳಿ. ಈ ರೀತಿಯಾದಂತಹ ಒಂದು ತಾತ್ವಿಕ ವಿವರಣೆಯನ್ನು ಕೊಡುವಂತಹ ಸುಂದರ ಕಗ್ಗ ಇದಾಗಿತ್ತು. ಜೀವನವೆಂಬುದು ಒಂದು ನದಿ ನೀರು ಬದಲಾಗ್ತಾ ಇರುತ್ತೆ, ನದಿ ಒಣಗುತ್ತೆ ಮತ್ತೆ ತುಂಬಿ ಹರಿಯುತ್ತೆ. ಆದರೆ ನದಿ ಇಲ್ಲ ಅಂತ ಆಗಲ್ಲ, ಆ ನದಿ ನಿಲ್ಲೋದಿಲ್ಲ. ಹಾಗೆಯೇ ದೇಹಗಳು ಬದಲಾಗುತ್ತವೆ, ವ್ಯಕ್ತಿಗಳು ಹೋಗ್ತಾರೆ, ಮತ್ತೆ ಇನ್ನು ಕೆಲವು ವ್ಯಕ್ತಿಗಳು ಬರ್ತಾರೆ. ಆದರೆ ಆತ್ಮದ ಪ್ರವಾಹ ಮಾತ್ರ ಎಂದಿಗೂ ನಿಲ್ಲೋದಿಲ್ಲ. ಈ ಕಗ್ಗ ನಮಗೆ ಹೇಳ್ತಾ ಇರೋದೇನು ಅಂತಂದರೆ, ನೀನು ದೇಹವಲ್ಲ, ನೀನು ಆತ್ಮ ಅಂತಕ್ಕಂಥದ್ದು. ಇಡೀ ಸಾಂಖ್ಯಯೋಗದ ಸುಂದರ ಒಂದು ಪರಿಕಲ್ಪನೆಯನ್ನು ಒಂದು ಪುಟ್ಟ ಕಗ್ಗದಲ್ಲಿ ಎಷ್ಟು ಸುಂದರವಾಗಿ DVG ಅವರು ಇಡ್ತಾ ಹೋಗ್ತಾರೆ. ಕುಟುಂಬದ ಪರಂಪರೆ ಕೂಡ ಹಾಗೆ ಅಲ್ವಾ? ತಾತ ಅಜ್ಜಂದರು ಇಲ್ಲದೆ ಹೋದರೂ ಕೂಡ ಅವರ ಸಂಸ್ಕಾರಗಳು, ಅವರ ಒಂದು ನಡೆದಂತಹ ಆದರ್ಶಗಳು ಮಕ್ಕಳಲ್ಲಿ ಕಾಣಿಸ್ತಾ ಹೋಗುತ್ತೆ. ಒಬ್ಬ ಗುರು ಇಲ್ಲವಾದರೂ ಕೂಡ ಅವರ ವಿದ್ಯಾರ್ಥಿಗಳು ಅವರ ಜ್ಞಾನವನ್ನು ಮುಂದುವರಿಸ್ತಾ ಹೋಗ್ತಾರೆ. ಹಾಗೆ ಪ್ರಕೃತಿ ಚಕ್ರ ಕೂಡ, ಮರ ಒಣಗಿದ್ರೂ ಕೂಡ ಅದರ ಬೀಜದಿಂದ ಹೊಸ ಮರ ಹುಟ್ಟುತ್ತಲ್ವಾ? ಜೀವನದಲ್ಲಿ ನಷ್ಟ, ಮರಣ, ಅಂತ್ಯ ಇವು ಭ್ರಮೆಗಳು ಮಾತ್ರ. ನಿಜವಾದ ಸತ್ಯ ಆತ್ಮ ನಿತ್ಯ, ಅನಂತ, ಅಕ್ಷಯ ಅಂತಕ್ಕಂಥದ್ದು. ಈ ಒಂದು ಕಗ್ಗದಲ್ಲಿ DVG ಅವರು ನಮಗೆ ಒಂದು ದೊಡ್ಡ ಸತ್ಯವನ್ನೇ ಹೇಳ್ತಾ ಹೋಗ್ತಾರೆ. ಆ ಸತ್ಯ ಏನಪ್ಪ ಅಂತಂದರೆ, ಮರಣವೆಂಬುದು ಅಂತ್ಯವಲ್ಲ, ಅದು ಹೊಸ ಆರಂಭದ ದಾರಿ ಅಥವಾ ಹೊಸ ಆರಂಭದ ದ್ವಾರ ಅಂತ ಹೇಳಿ. ಈ ಒಂದು ಸುಂದರವಾದಂತಹ ಕಗ್ಗ ನಮಗೆಲ್ಲ ಏನು ಹೇಳ್ತಾ ಇದೆ ಅಂತಂದರೆ, ಯಾವತ್ತೂ ಕೂಡ ನಾವು ನಮ್ಮ ದೇಹ, ಈ ನಶ್ವರವಾದಂತಹ ದೇಹವನ್ನು ಅಥವಾ ದೇಹದ ಒಂದು ಅಳಿವಿಗಾಗಿ ಅಥವಾ ಅದರ ಉಳಿವಿಗಾಗಿ ಹೋರಾಡೋದಕ್ಕಿಂತ ಆತ್ಮದ ಒಂದು ಸಂರಕ್ಷಣೆಯನ್ನು ಮಾಡ್ಕೊತ ಸಂಸ್ಕಾರಯುತವಾಗಿ, ಅತಿ ಧಾರ್ಮಿಕವಾಗಿ, ಅಂದರೆ ಧರ್ಮದ ವಿಚಾರವಾಗಿ ಯೋಚನೆ ಮಾಡ್ತಾ ಜೀವನವನ್ನು ಕಳಿಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜನಿಸಿದುದು ಮೃತಿಯ ನೆಲೆಸದೆ ಕುಲವ ಬೆಳೆಸುವುದು, ಒಣಗಿದಂತಿರುವ ತೃಣಮೂಲ ಮೊಳೆಯುವುದು, ಮನುಜರಳಿವರು ಮನುಜ ಸಂತಾನ ನಿಂತಿಹುದು, ಅಣಗದಾತ್ಮದ ಸತ್ವ ಮಂಕುತಿಮ್ಮ, ಅಣಗದಾತ್ಮದ ಸತ್ವ ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.